ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿ ಇನ್ನೊಂದ್ಸಲಿ ಅಪ್ಪ ಅಂತ ಕರಿ. ಇನ್ನೊಂದೇ ಒಂದ್ಸಲ ಕರಿ. ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಮಗಳೇ, ನಿನ್ ಬಾಯಿಂದ ಅಪ್ಪ ಅಂತ ಅನ್ಸ್ಕೊಳಕ್ಕೆ. ಇಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ಅಯ್ಯೋ ಅಪ್ಪ, ಯಾಕೆ ಕಳ್ತಾ ಇದ್ದೀರಾ? ನನ್ನ ಅಪ್ಪ ಅಂದಿದ್ದಕ್ಕೆ ನಿಮಗ್ ಬೇಜಾರಾಯ್ತಾ? ಇಲ್ಲ ಕಂದ, ತುಂಬಾ ಖುಷಿ ಆಯ್ತು. ಖುಷಿಗೆ ಯಾರಾದ್ರೂ ಅಳ್ತಾರಾ? ಅದು ಅಳು ಅಲ್ಲ ಕಂದ, ಸಂತೋಷಕ್ಕೆ ಬರೋ ಕಣ್ಣೀರು. ಅಯ್ಯೋ, ನಮ್ ತಾತನ್ನ ಅಳ್ತಾ ಇದ್ರು. ಕೇಳೋದಕ್ಕೆ ಇದು ಕಣ್ಣೀರಲ್ಲ, ಆನಂದ ಬಾಷ್ಪ ಅಂದ್ರು. ಹೌದಾ? ಯಾಕೆ ಅಳ್ತಾ ಇದ್ರು ನಿಮ್ ತಾತ? ಅದೇ ನಮ್ಮಮ್ಮ ಮದ್ವೆ ಆದ್ಮೇಲೆ ನಾನು ಮತ್ತೆ ಅಮ್ಮ ಮನೆ ಬಿಟ್ಟು ನಿಮ್ಮನೆಗ್ ಬರ್ತೀವಂತ, ಅದಕ್ಕೆ. ಬರ್ತೀರಾ, ಆದ್ರೆ ನಿಮ್ಮಮ್ಮ ಅಲ್ಲ, ನೀನೊಬ್ಳು ಮಾತ್ರ ಬರ್ತೀಯ. ಸರಿ ಪುಟ್ಟ, ನಡಿ ಹೊರಡೋಣ. ಪಲ್ಲವಿ ಮತ್ತೆ ವಿಕ್ರಾಂತು ನನ್ನಲ್ಲಿ ಬರಕ್ಕೆ ಕೇಳ್ಬಿಟ್ಟು ಇಷ್ಟು ತರ ಬರಲಿಲ್ವಲ್ಲ, ಕಾಣ್ತಾನೆ ಇಲ್ಲ. ಸರ್, ಹಲೋ. ಹಲೋ, ಏನಿವತ್ತು ಆಶ್ಚರ್ಯ? ಹಾವು ಮುಂಗ್ಸಿ ಎರಡು ಒಟ್ಟೊಟ್ಟಿಗೆ ಬಯಲ್ಕಲ್ ಬರ್ತಾ ಇದೆಯಲ್ಲ. ಇನ್ಮೇಲೆ ನಾವಿಬ್ರು ಹಾವು ಮುಂಗ್ಸಿ ಅಲ್ಲ ಸರ್, ಲವ್ ಬರ್ಡ್ಸ್. ಹಾ, ಲವ್ ಬರ್ಡ್ಸಾ? ಏನ್ ಹೇಳ್ತಾ ಇದೀಯಪ್ಪ? ಹೌದು ಸರ್. ಏನೋ ನೀವಿಬ್ರು ಜಗಳ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ? ಸರ್, ಜಗಳ ಎಲ್ಲ ಮಾಡ್ದಿರ ಇರಕ್ಕಾಗತ್ತಾ? ಜಗಳ ಮಾಡ್ಲಿಲ್ಲ ಅಂದ್ರೆ ಇಡೀ ಜಗತ್ತೇ ಬೋರ್ ಹೊಡೆಯುತ್ತೆ. ಅಂದ್ರೆ ನನಗೆ ನಿಮ್ ಜಗಳ ನಿಲ್ಸೋ ತಾಪತ್ರ ನಿಂತಿಲ್ಲ ಅನ್ನಿ. ಇಲ್ಲ, ಇನ್ಮೇಲೆ ನಾವು ಆಫೀಸಲ್ಲಿ ಜಗಳ ಆಡಲ್ಲ, ಮನೇಲಿ ಜಗಳ ಮಾಡ್ಕೋತೀವಿ. ಅಂದ್ರೆ ಇನ್ಮೇಲೆ ನಿಮ್ ಜಗಳ ನಿಲ್ಸೋ ತಲೆನೋವು ನಿಮ್ ಮನೆಯವರಿಗೆ ಶುರುವಾಯ್ತಾ? ಒಟ್ನಲ್ಲಿ ಜಗಳ ಆಡೋದಂತೂ ನಿಲ್ಸಲ್ಲ ಅನ್ಸತ್ತೆ. ಅದಕ್ಕೂ ಮುಂಚೆ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಪಲ್ಲವಿ ಅವರೇ, ಫೈಲ್ ಕೊಡಿ. ಏನಿದು? ನಮ್ಮಿಬ್ರು ಲೀವ್ ಲೆಟರ್ ಸರ್. ಅಂದ್ರೆ ಲೀವ್ ಹಾಕಿ ಜಗಳ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಅಲ್ಲ, ಎಂಥ ಸಿಚುಯೇಷನ್ ಬಂದರೂ ನೀವು ಲೀವ್ ಹಾಕ್ತಾ ಇರಲಿಲ್ಲ. ಇದ್ದಕ್ಕಿದ್ದಾಗೆ ಇಬ್ರು ಲೀವ್ ಹಾಕ್ತಾ ಇದ್ದೀರಲ್ಲ, ಏನ್ ವಿಷಯ? ವಿಷಯ ಇದೆ ಸರ್, ಇದೇ ಆ ವಿಷಯ. ಇನ್ 3 ದಿನದಲ್ಲಿ ನಂದು ಮತ್ತೆ ಪಲ್ಲವಿ ಮದ್ವೆ. ವಾಟ್? ನಿಮ್ಮಿಬ್ರು ಮದುವೆನಾ? ನಾನು ಕನ್ಸು ಕಾಣ್ತಿಲ್ಲ ತಾನೇ? ಯಾಕೆ ಸರ್? ನನಗೆ ನಂಬೋಕೆ ಆಗ್ತಾ ಇಲ್ಲ. ನಾನು ಎಷ್ಟು ಅನ್ಕೊಂಡಿದ್ದೆ ನಿಮ್ಮ ಬಗ್ಗೆ ಗೊತ್ತಾ? ನಿಮ್ಮಿಬ್ಬರಿಗೂ ಮದುವೆ ಆಗಬೇಕು, ನೀವಿಬ್ಬರು ಒಂದಾಗಬೇಕು ಅಂತ. ನೀವಿಬ್ಬರು ಕಿತ್ತಾಡೋದು ನೋಡಿ ಈ ಜನ್ಮದಲ್ಲಿ ನೀವಿಬ್ಬರು ಸರಿಯಾಗಲ್ಲ ಅನ್ಕೊಂಡಿದ್ದೆ. ಭಾಳ ಖುಷಿ ಆಯ್ತಪ್ಪ, ವೆರಿ ಗುಡ್. ಅಂತೂ ಇಂತೂ ಒಳ್ಳೆ ಸುದ್ದಿ ಕೊಟ್ರಿ. ಅಲ್ಲ
ವಿಕ್ರಾಂತ್, ನಾನು ಪಲ್ಲವಿ ವಿಷಯ ಕೇಳಿದ್ರೆ ನಾಟಕ ಮಾಡ್ತಿದ್ದೆ ನೀನು. ಈಗ ನೋಡು ಸೀದಾ ಮದುವೆ ತನಕ ಹೊರಟೋಗಿದೆ.